ನಮಸ್ಕಾರ. ಒಂದು ಕಡೆ ಅಮೆರಿಕಾದಂತಹ ಸೂಪರ್ ಪವರ್, ಇನ್ನೊಂದು ಕಡೆ ಭಾರತ. ಅಮೆರಿಕ ಒಂದು ಬೇಡಿಕೆ ಇಟ್ಟಾಗ ಭಾರತ ಏನ್ಮಾಡ್ಬೇಕು? ತಲೆ ಬಗ್ಗಿಸ್ಬೇಕಾ ಅಥವಾ ಎಲ್ಲ ನಮ್ದೇ ದಾರಿ ಅಂತ ಸೆಟೆದು ನಿಲ್ಬೇಕಾ? ಇವತ್ತು ನಮ್ಗೆ ಸಿಕ್ಕಿರೋ ಮೂಲಗಳನ್ನ ಇಟ್ಕೊಂಡು ಅಮೆರಿಕಾದ ಪ್ರೆಷರ್ಗೆ ಇಂಡಿಯಾದ ಫಾರಿನ್ ಪಾಲಿಸಿ ಕೊಟ್ಟ ಉತ್ತರ ಏನು ಅಂತ ಒಟ್ಟಿಗೆ ಸೇರಿ ನೋಡೋಣ. ಸರಿ, ಹಾಗಾದ್ರೆ ಸ್ಟ್ರೇಟ್ ಆಗಿ ಪಾಯಿಂಟ್ಗೆ ಬರೋಣ. ಎಲ್ಲರ ತಲೆಯಲ್ಲೂ ಓಡ್ತಿರೋ ಒಂದೇ ಪ್ರಶ್ನೆ: ಇಂಡಿಯಾ ನಿಜವಾಗ್ಲೂ ಅಮೆರಿಕದ ಒತ್ತಡಕ್ಕೆ ಶರಣಾಗಿದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ಮೂಲಗಳಿರೋ ಒಂದೊಂದು ಪಾಯಿಂಟ್ನೂ ಡೀಟೇಲ್ ಆಗಿ ನೋಡ್ಬೇಕು. ಮೊದಲನೇದಾಗಿ ಈ ಪ್ರೆಷರ್ ಅಂದ್ರೆ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೂಲಗಳು ಹೇಳೋ ಪ್ರಕಾರ ಇದು ಸುಮ್ನೆ ಒಂದೆರಡು ಸಲ ಆಗಿದ್ದಲ್ಲ, ಬದಲಾಗಿ ಇದು ಅಮೆರಿಕದಿಂದ ಕಂಟಿನ್ಯೂಯಸ್ ಆಗಿ ಬರ್ತಾನೆ ಎಂದ ವಾರ್ನಿಂಗ್ಗಳ ಒಂದು ಸೀರೀಸ್ ಇದ್ದ ಹಾಗೆ. ಅಂದ್ರೆ ಎಲ್ಲ ಕಡೆಯಿಂದಲೂ ಇಂಡಿಯಾನ ಕಟ್ಟಿ ಹಾಕೋಕೆ ಮಾಡಿದ ಒಂದು ಪ್ರಯತ್ನ. ಆ ವಾರ್ನಿಂಗ್ಗಳ ಸೀರೀಸ್ನಲ್ಲಿ ಫಸ್ಟ್ ಮತ್ತು ಬಹುಶಃ ಮೋಸ್ಟ್ ಇಂಪಾರ್ಟೆಂಟ್ ವಾರ್ನಿಂಗ್ ಯಾವುದಪ್ಪ ಅಂದ್ರೆ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದು ನಿಲ್ಸಿ. ವಂಚನ ಯೋಚನೆ ಮಾಡಿ, ಇದು ಬರೀ ಬಿಸ್ನೆಸ್ ವಿಚಾರ ಅಷ್ಟೇ ಅಲ್ಲ, ಇದು ನಮ್ಮ ದೇಶದ ಎಕನಾಮಿ, ನಮ್ಮ ಗ್ಲೋಬಲ್ ಸ್ಟ್ಯಾಂಡಿಂಗ್ ಎಲ್ಲದರ ಮೇಲೂ ನೇರವಾಗಿ ಎಫೆಕ್ಟ್ ಆಗುವಂಥ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಕಥೆ ಇಲ್ಲಿಗೆ ನಿಲ್ಲಿಲ್ಲ. ಮೂಲಗಳು ಹೇಳೋ ಹಾಗೆ ಇನ್ನೊಂದು ಸ್ಟ್ರಿಕ್ಟ್ ಡಿಮ್ಯಾಂಡ್ ಕೂಡ ಬಂತು: ಇರಾನ್ ಜೊತೆ ಇರೋ ಎಲ್ಲಾ ಸಂಬಂಧನೂ ತಕ್ಷಣ ಕಟ್ ಮಾಡಿ. ಇದು ಒಂದ್ ರೀತಿ ಇಂಡಿಯಾದ ಫಾರಿನ್ ಪಾಲಿಸಿಯ ಸ್ವತಂತ್ರದ ಮೇಲೇನೆ ಅಟ್ಯಾಕ್ ಮಾಡಿದ ಹಾಗೆ ಇತ್ತು ಅಲ್ವಾ? ಇನ್ನೂ ಇದೆ. ಮೂರನೇದಾಗಿ ನಮ್ಮ ಸೆಕ್ಯೂರಿಟಿ ವಿಷಯಕ್ಕೆ ಕೈ ಹಾಕೋ ಪ್ರಯತ್ನ ಕೂಡ ನಡೀತು. ಸೋರ್ಸ್ಗಳ ಪ್ರಕಾರ ಅಮೆರಿಕದ ಮೆಸೇಜ್ ತುಂಬಾನೇ ಕ್ಲಿಯರ್ ಆಗಿತ್ತು: ಪಾಕಿಸ್ತಾನದ ವಿರುದ್ಧ ನಿಮ್ಮ ಮಿಲಿಟರಿ ಆಪರೇಷನ್ಸ್ಗಳನ್ನ ಸ್ಟಾಪ್ ಮಾಡಿ. ಅಂದ್ರೆ ನೋಡಿ, ಎಕಾನಮಿ, ಡಿಪ್ಲೊಮಸಿ, ಸೆಕ್ಯೂರಿಟಿ ಹೀಗೆ ಎಲ್ಲಾ ಆಂಗಲ್ನಿಂದಲೂ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ರು. ಈ ಸ್ಲೈಡ್ನಲ್ಲಿರೋದನ್ನ ಒಂದ್ಸಲ ನೋಡಿ. ಮೂಲಗಳು ಹೇಳೋ ಪ್ರಕಾರ ಈ ಎಲ್ಲಾ ಡಿಮ್ಯಾಂಡ್ಗಳ ಹಿಂದೆ ಸುಮ್ನೆ ಒಂದು ರಿಕ್ವೆಸ್ಟ್ ಇರ್ಲಿಲ್ಲ, ಬದಲಿಗೆ ಒಂಥರ ವಾರ್ನಿಂಗ್ ಟೋನ್ ಇತ್ತು. ನಾವ್ ಹೇಳಿದ ಹಾಗೆ ಚೇಳಿ, ಇಲ್ಲಂದ್ರೆ ನನಗೆ ಕೋಪ ಬರುತ್ತೆ ಅನ್ನೋ ಥರ. ಅಂದ್ರೆ ಪಕ್ಕಾ ಒಂದ್ ದೊಡ್ಡಣ್ಣನ ದರ್ಪ ತೋರ್ಸೋ ಪ್ರಯತ್ನ ಇದು. ಹಾಗಾದ್ರೆ ಇಷ್ಟೆಲ್ಲಾ ಪ್ರೆಷರ್ಗೆ ಇಂಡಿಯಾದ ರಿಯಾಕ್ಷನ್ ಹೇಗಿತ್ತು ಅದೆಲ್ಲ ನೋಡೋಣ ಬನ್ನಿ. ಫಸ್ಟ್ ಆ ರಷ್ಯನ್ ಆಯಿಲ್ ವಿಷಯವನ್ನೇ ತಗೊಳ್ಳೋಣ. ಯಾಕಂದ್ರೆ ಇದು ಬರೀ ಫಾರಿನ್ ಪಾಲಿಸಿ ಮ್ಯಾಟರ್ ಅಷ್ಟೇ ಅಲ್ಲ, ಇದು ನಿಮ್ಮೆಲ್ಲರ ಅಂದ್ರೆ ದೇಶದ ಪ್ರತಿಯೊಬ್ಬ ಸಿಟಿಸನ್ ಲೈಫ್ ಮೇಲೂ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋ ವಿಷಯ. ಈ ಸ್ಲೈಡ್ನಲ್ಲಿರೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ ನೋಡಿ, ಒಂದು ಕಡೆ ಅಮೆರಿಕದ ಕ್ಲಿಯರ್ ಆರ್ಡರ್, ಇಮ್ಮಿಡಿಯೇಟ್ ಆಗಿ ರಷ್ಯಾದಿಂದ ಆಯಿಲ್ ತಗೊಳ್ಳೋದು ನಿಲ್ಸಿ. ಆದ್ರೆ ಇನ್ನೊಂದು ಕಡೆ ಇಂಡಿಯಾ ಏನ್ಮಾಡ್ತು? ಸೋರ್ಸ್ಗಳ ಪ್ರಕಾರ ಭಾರತ ಯಾವುದೇ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಡೋಕ್ ಹೋಗ್ಲಿಲ್ಲ, ಜಗಳನೂ ಮಾಡ್ಲಿಲ್ಲ. ಬದಲಿಗೆ ತುಂಬಾನೇ ಕೂಲ್ ಆಗಿ, ಸೈಲೆಂಟ್ ಆಗಿ ಆಯಿಲ್ ಖರೀದಿ ಮಾಡೋದನ್ನ ಕಂಟಿನ್ಯೂ ಮಾಡ್ತು. ಒಂದು ವೇಳೆ ಇಂಡಿಯಾ ಅಮೆರಿಕದ ಮಾತು ಕೇಳಿದ್ರೆ ಏನಾಗ್ತಿತ್ತು ಗೊತ್ತಾ? ಈ ನಂಬರ್ ನೋಡಿ, ಇದು ಅದರ ಪರಿಣಾಮ. ಮೂಲಗಳು ಹೇಳೋ ಪ್ರಕಾರ ನಾವು 1 ಯೂನಿಟ್ ಫ್ಯೂಯಲ್ಗೆ ಸುಮಾರು ಅಂದಾಜು $450 ಕೊಡಬೇಕಾಗಿತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿ, ಇದು ನಿಮ್ಮ ಹಾಗೆ ಸಾಮಾನ್ಯ ಜನರ ಜೇಬಿಗೆ ಎಷ್ಟು ದೊಡ್ಡ ಹೊಡೆತ ಕೊಡ್ತಿತ್ತು ಅಂತ. ಇಲ್ಲೇ ನೋಡಿ ಇಡೀ ಗೇಮ್ನ ಟರ್ನಿಂಗ್ ಪಾಯಿಂಟ್ ಇರೋದು. ಇಂಡಿಯಾದ ಸ್ಟ್ರಾಟಜಿ ಜೋರಾಗಿ ಮಾತಾಡೋದಾಗಿರ್ಲಿಲ್ಲ, ಬದಲಿಗೆ ಸೈಲೆಂಟ್ ಆಗಿ ತನ್ನ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡೋದಾಗಿತ್ತು. ಸೋರ್ಸುಗಳು ಹೇಳೋ ಪ್ರಕಾರ ಮಾತಲ್ಲಿ ಉತ್ತರ ಕೊಡೋ ಬದಲು ಆಕ್ಷನ್ ಮೂಲಕನೇ ಕ್ಲಿಯರ್ ಆಗಿ ಉತ್ತರ ಕೊಡೋದು ಇಂಡಿಯಾದ ಪ್ಲಾನ್ ಆಗಿತ್ತು. ಸರಿ, ಈಗ ಎರಡನೇ ಎಕ್ಸಾಂಪಲ್ಗೆ ಬರೋಣ. ಇದು ಇನ್ನೂ ಥ್ರಿಲ್ಲಿಂಗ್ ಆಗಿದೆ. ಅದೇ ಪಾಕಿಸ್ತಾನ ಜೊತೆಗಿನ ಕಾನ್ಫ್ರಂಟೇಷನ್. ಮೂಲಗಳ ಪ್ರಕಾರ ಇಲ್ಲೂ ಕೂಡ ಸೇಮ್ ಸ್ಟ್ರಾಟಜಿ: ಮಾತು ಕಮ್ಮಿ, ಆಕ್ಷನ್ ಜಾಸ್ತಿ. ಈ ಇನ್ಸಿಡೆಂಟನ್ನ ಒಂದು ಸಣ್ಣ ಕಥೆ ತರ ನೋಡೋಣ. 3 ಸ್ಟೆಪ್ಸ್. ಸ್ಟೆಪ್ 1: ಅಮೆರಿಕಾದಿಂದ ವಾರ್ನಿಂಗ್ ಬರುತ್ತೆ, ಪಾಕಿಸ್ತಾನದ ಮೇಲೆ ರಿಟಾಲಿಯೇಟ್ ಮಾಡಬೇಡಿ, ಸೈಲೆಂಟ್ ಆಗಿರಿ. ಸ್ಟೆಪ್ 2: ಇಂಡಿಯಾದಿಂದ ಓಕೆ ಸರಿ ಅನ್ನೋ ಥರ ಒಂದು ಕೂಲ್ ರಿಯಾಕ್ಷನ್ ಬರುತ್ತೆ. ಆದ್ರೆ ಸ್ಟೆಪ್ 3, ಇಲ್ಲೇ ನೋಡಿ ಕಥೆಗೆ ಬಿಗ್ ಟ್ವಿಸ್ಟ್ ಸಿಗೋದು. ಯಾರು ಎಕ್ಸ್ಪೆಕ್ಟ್ ಮಾಡದಿದ್ದೇ ಒಂದು ಮ್ಯಾಸಿವ್ ಕೌಂಟರ್ ಸ್ಟ್ರೈಕ್ ಅನ್ನ ಇಂಡಿಯಾ ಲಾಂಚ್ ಮಾಡುತ್ತೆ. ಹಾಗಾದ್ರೆ ಆ ಸರ್ಪ್ರೈಸ್ ಅಟ್ಯಾಕ್ನ ರಿಸಲ್ಟ್ ಏನಾಯ್ತು? ಈ ನಂಬರ್ ಇದೇ ಆ ರಿಸಲ್ಟ್: 11. ಮೂಲಗಳು ಹೇಳೋ ಪ್ರಕಾರ ಇದು ಪಾಕಿಸ್ತಾನದ ನಾಶವಾದ ಏರ್ಬೇಸ್ಗಳ ಸಂಖ್ಯೆ. ಆ ಸ್ಟ್ರೈಕ್ ಆದ್ಮೇಲೆ ಆಗಿದ್ದೇನು ಅಂತ ನೋಡಿದ್ರೆ ನಿಜಕ್ಕೂ ಶಾಕಿಂಗ್. ಸೋರ್ಸಸ್ಗಳ ಪ್ರಕಾರ ಮೊದಲನೇದಾಗಿ ಪಾಕಿಸ್ತಾನದ 11 ಏರ್ಫೋರ್ಸ್ ಬೇಸ್ಗಳು ನಾಶವಾದವು. ಎರಡನೇದಾಗಿ ಅವರ ನ್ಯೂಕ್ಲಿಯರ್ ಫೆಸಿಲಿಟಿ ಆಪರೇಷನ್ಸ್ಗಳನ್ನ ನಿಲ್ಲಿಸಬೇಕಾಯ್ತು. ಅಷ್ಟೇ ಅಲ್ಲ, ಅಮೆರಿಕ ಮಾಡಿದ್ದ F-16, F-32 ಜೆಟ್ಗಳು ಕೂಡ ಧ್ವಂಸವಾದವು. ಆದ್ರೆ ಬಹುಶಃ ಎಲ್ಲಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನಂದ್ರೆ, ಈ ಘಟನೆಯಿಂದ ಆ ಏರಿಯಾದಲ್ಲಿ ಅಮೆರಿಕ ಕಂಟ್ರೋಲ್ ಮಾಡ್ತಿದ್ದ ಒಂದು ಸೀಕ್ರೆಟ್ ಏರ್ಬೇಸ್ ಇರೋದು ಇಡೀ ಜಗತ್ತಿಗೆ ಗೊತ್ತಾಗೋಯ್ತು. ಓಕೆ, ಇಂಡಿಯಾದ ಈ ಬೋಲ್ಡ್ ಮೂವ್ಸ್ ಬಗ್ಗೆ ಇಡೀ ಪ್ರಪಂಚ ಏನಂತು? ಗ್ಲೋಬಲ್ ಕಮ್ಯುನಿಟಿ ಇದನ್ನ ಹೇಗ್ ನೋಡ್ತು? ಬನ್ನಿ ನೋಡೋಣ. ಇಂಡಿಯಾ ಫಾಲೋ ಮಾಡಿದ ಈ ಸ್ಪೆಷಲ್ ಮೆಥಡ್ಗೆ ಒಂದು ಹೆಸರಿದೆ. ಅದೇ ಕಾರ್ಯತಂತ್ರದ ಮೌನ ಅಥವಾ
ಸ್ಟ್ರಾಟಜಿಕ್ ಸೈಲೆನ್ಸ್. ಇದರ ಮೀನಿಂಗ್ ತುಂಬಾನೇ ಸಿಂಪಲ್. ಬಾಯಿ ಮಾತಲ್ಲಿ ಜಗಳಕ್ಕೆ ಇಳಿಯಬೇಡಿ, ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಡೋಕ್ ಹೋಗ್ಬೇಡಿ, ಬದಲಿಗೆ ಕರೆಕ್ಟಾಗಿ ಪ್ಲಾನ್ ಮಾಡಿ, ಟಾರ್ಗೆಟ್ ಫಿಕ್ಸ್ ಮಾಡಿ, ಆಕ್ಷನ್ ಮೂಲಕ ನಿಮ್ಮ ಕೆಲಸ ಸಾಧಿಸಿ. ಈ ಇಡೀ ಅನಾಲಿಸಿಸ್ನ ಪ್ರಮುಖ ಟೇಕವೇನೆ ಇದು. ಈ ಐಡಿಯಾಗೆ ಗ್ಲೋಬಲ್ ಲೆವೆಲ್ನಲ್ಲೂ ಸಪೋರ್ಟ್ ಇದೆ. ಸೋರ್ಸ್ಗಳು ಗ್ಲೋಬಲ್ ಸ್ಟ್ರಾಟಜಿ ಅಡ್ವೈಸರ್ ಆಗಿರೋ ಪರಾಗ್ ಖನ್ನಾ ಅವರ ಮಾತನ್ನ ಕೋಟ್ ಮಾಡ್ತವೆ. ಅವರೇನಂದ್ರು ಅಂದ್ರೆ, ಮೋದಿ ಸುಮ್ಮನೆ ಹೊಡಿತಿಲ್ಲ, ಅವರು ಸ್ಟ್ರಾಟಜಿಕ್ ಆಗಿ ಹೊಡಿತಿದ್ದಾರೆ. ಅಂದ್ರೆ ಇದರರ್ಥ ಏನು? ಇಂಡಿಯಾದ ಆಕ್ಷನ್ಗಳು ಸಡನ್ ಆಗಿ ತಗೊಂಡಿದ್ದಲ್ಲ, ಬದಲಿಗೆ ತುಂಬಾನೇ ಯೋಚನೆ ಮಾಡಿ, ಪಕ್ಕಾ ಪ್ಲಾನ್ ಮಾಡಿ ತಗೊಂಡ ನಿರ್ಧಾರಗಳು ಅಂತ ಕ್ಲಿಯರ್ ಆಗತ್ತೆ. ಹಾಗಾದ್ರೆ ನಮ್ಮ ಮುಂದೆ ಉಳಿಯೋ ಕೊನೆಯ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಪ್ರಶ್ನೆ, ಈ ಮೌನದ ಕಾರ್ಯತಂತ್ರ ಅಂದ್ರೆ ಸ್ಟ್ರಾಟಜಿ ಆಫ್ ಸೈಲೆನ್ಸ್ ಇದೇ ರೀತಿ ಇಂಡಿಯಾದ ಫಾರಿನ್ ಪಾಲಿಸಿಯ ಭವಿಷ್ಯವನ್ನ ರೂಪಿಸ್ತಾ? ಇದು ಬರೀ ಟೆಂಪರರಿ ಟ್ಯಾಕ್ಟಿಕ್ಸಾ ಅಥವಾ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿರುವ ಒಂದು ಲಾಂಗ್ ಟರ್ಮ್ ಪ್ಲಾನಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಮಾಡತ್ತೆ ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.